ಹೋಮ್ ಮಿನಿಸ್ಟರ್ ಇರಲಿಲ್ವಾ? ಅವಾಗ COD ಏನಾಗಿತ್ತು? ಅವಾಗ COD ಚೆನ್ನಾಗಿತ್ತಾ? CBI ಚೆನ್ನಾಗಿತ್ತಾ? ಹೇಳಕ್ಕೇನು ಹೇಳ್ತಾರೆ ಎಲ್ಲ. ಈಗ ಎಲ್ಲಾ ಕ್ಷೇತ್ರದ ಶಾಸಕರು ಎಲ್ಲರೂ ಬಂದ್ರೆ ಒಬ್ರು ಅವ್ರ ಮೇಲೆ ಯಾಕೆ ರೇಗ್ತೀರ? ನನ್ನ ಮೇಲೆ ರೇಗ್ರಿ. ವಿಚಾರ ಆಯಾ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನೀವು 50 ವರ್ಷದಿಂದ ರಾಜಕೀಯ ಮಾಡ್ಕೊಂತ ಇಲ್ಲಪ್ಪ, 35 ವರ್ಷ. ಅದ್ಯಾಕೆ 15 ವರ್ಷ ಅಳಬನ್ ಮಾಡಾಕ್ತಿಯಲ್ಲ? ಆಯಾ ಕ್ಷೇತ್ರದಕ್ಕೆ ಆಯಾ ಜಾತಿಯವರೇ ಗನ್ಮನ್ ಬೇಕು, ಆಯಾ ಕ್ಷೇತ್ರದ CPI ಬೇಕನ್ನೋದು ಯಾಕೆ ನೀವು ಅದನ್ನ? ಇಲ್ಲ, ನಮ್ಮ ಕಾನೂನಿನಲ್ಲಿ ಆ ರೀತಿ ಇಲ್ಲ. ಇದಾವೆ ಅಲ್ಲ, ಕಾನೂನಲ್ಲಿ ಇಲ್ಲ. ಕೇಳ್ಕೊಳ್ತಾರೆ, ಅವಾಗ ಎಕ್ಸಾಮಿನ್ ಮಾಡಿ ಕೊಡ್ತಾರೆ. ಕಾನೂನಿನಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಕೊಡಲ್ಲ. ತಗೊಳ್ತಾರೆ ಅಂದ್ರೆ ನಾನೇನಪ್ಪ ಮಾಡಲಿ? ಆಯ್ತು, ಮಾಡೋಣ ಬಿಡು. ಈಗ ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ, ಪೋಸ್ಟಿಂಗ್ಸ್ ಮಾಡಲ್ಲ. ಖಂಡಿತವಾಗಿ ನಾವೆಲ್ಲರೂ ಕೂಡ ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಏನೋ ನಿಲ್ಲಿಸೋದಕ್ಕೆ, ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ. ಸಾರಿ, 2 ವರ್ಷದವರೆಗೆ ಟ್ರಾನ್ಸ್ಫರ್ ಮಾಡಕ್ಕೆ ಬರಲ್ಲ ಅಂತ ನೀವೇ ಹೇಳಿದ್ರಿ. ಈ ಪ್ರಕರಣದಲ್ಲಿ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡಿದ ಅಧಿಕಾರಿ ಮೇಲೆ ಈವರೆಗೆ ಏನೂ ಕ್ರಮ ಕೈಗೊಂಡಿಲ್ಲ. ಈಗ ನಾನು ಹೇಳಿದೆ, ನಿಮಗೆ ಅರ್ಥ ಮಾಡ್ಕೊಂಡಿರಲಿಲ್ಲ ನೀವು. COD ಎನ್ಕ್ವೈರಿಯಲ್ಲಿ ಬರೀ ಇಷ್ಟಕ್ಕೆ ಮಾತ್ರ ಸ್ವಲ್ಪ ತಳೀರಿ. ಟರ್ಮ್ಸ್ ಆಫ್ ರೆಫರೆನ್ಸ್ ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಲ್ಲ. ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸು ಯಾರು ಅಧಿಕಾರಿ ಮಾಡಿದ್ರು, ದುಡ್ಡು ಕೇಳಿದವ್ರು ಯಾರು, ಇವೆಲ್ಲವನ್ನು. ಹೌದ್ರಿ, ಅದಕ್ಕೆ ಹೇಳಿದ್ದು COD ಎನ್ಕ್ವೈರಿಲಿ ಬರುತ್ತೆ ಅದೆಲ್ಲ ಅಂತ. ಅವ್ರು ಆರೋಪ ಮಾಡಿದ್ದಾರೆ. ಅದನ್ನು ಚೆಕ್ ಮಾಡ್ಬೇಕಲ್ಲ. ಅಲ್ಲಪ್ಪ, ಚೆಕ್ ಮಾಡ್ಬೇಕಲ್ವಾ? ಈಗ ನಾನ್ ನಿಮ್ಮ ಮೇಲೆ ಏನೋ ಒಂದು ಆರೋಪ ಮಾಡ್ಬಿಡ್ತೀನಿ, ಸತ್ಯನಾ? ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡ್ತೀನಿ. ಮಾಡಕ್ಕಾಗತ್ತಾ? ಹಂಗಾಗಲ್ಲ. ಅಲ್ಲಲ್ಲ, ನಾನು ಹೇಳಿದೆ, ಒಂದು ಸ್ಟೆಪ್ 2 ವರ್ಷದಂತಂದಿದ್ದೀನಿ. ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ನಮಗೆ SP ವರೆಗೂ 2 ವರ್ಷಕ್ಕೆ ತಂದಿದ್ದೀವಿ. ಇದು ಮೊದಲನೇ ಸ್ಟೆಪ್ಪು. ಅವಾಗ ಏನಾಗುತ್ತೆ, 2 ವರ್ಷ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಈ ವರ್ಷ ಮಾಡ್ತಾರೆ. ವರ್ಷ ಆದ ತಕ್ಷಣ ಬಂದು ಟ್ರಾನ್ಸ್ಫರ್ ಕೇಳೋದು, ಟ್ರಾನ್ಸ್ಫರ್ ಮಾಡೋದು. ಗೊತ್ತಿಲ್ಲಪ್ಪ. ನೋಡಿ, ರಾಯ್ ರೆಡ್ಡಿ ಉತ್ತರ ಕೊಡಬೇಕು. ನಾನು ಹೆಂಗ್ರಿ ಉತ್ತರ ಕೊಡೋದು? ಅಲ್ಲಪ್ಪ, ರಾಯ್ ರೆಡ್ಡಿ ನೋಡಿ, ಕೇಳಿ ಸ್ವಲ್ಪ ಕೇಳಿ ಅಣ್ಣ. ರಾಯ್ ರೆಡ್ಡಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನೆಕ್ಸ್ಟ್ ಟೈಮ್ ರಾಯ್ ರೆಡ್ಡಿ ಅವರು ಪ್ರೆಸ್ಸಲ್ಲಿ ಮೀಟ್ ಮಾಡುವಾಗ ನಿಮ್ಮನ್ನ ದಯಮಾಡಿ ಕೇಳಿ. ಅಲ್ಲಲ್ಲ, ಅವ್ರ ಹೆಸರಾದ್ರೂ ಹೇಳ್ಬೇಕಲ್ರಿ. ಸುಮ್ಮನೆ ಎಲ್ಲ ಒಂದು ಗಾಳಿನಲ್ಲಿ ಗುಂಡು ಹೊಡಿಯೋಕ್ಕಾಗಲ್ಲ. ಹೆಸರು ಹೇಳ್ಬೇಕು. ಯಾರು ಪರಮೇಶ್ವರ್ ದುಡ್ಡು ತಗೊಂಡವನೇ ಹೇಳ್ಬೇಕು. ನಾನು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಬೇಕಾದ್ರೆ ನಿಮ್ಮ ಮೇಲೆ ಹೇಳ್ಬಾರ್ದ? ನಾನು ಸುಮ್ಮನೆ ಹೇಳ್ಬಿಡೋದ? ಅವ್ರು ಹೇಳಿದ್ರೆ ಆಯ್ತಪ್ಪ, ನೋಡೋಣ, ಎನ್ಕ್ವೈರಿ ಮಾಡೋಣ, ಅವ್ರ ಮೇಲೂ FIR ಹಾಕೋಣ. ಅದು ಗೊತ್ತಿಲ್ಲ ನನಗೆ. ಅವ್ರು ಏನು ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಮರ. ನೀನು ಹೆಂಗೆ ಸುಳ್ಳು ಹೇಳೋದು? ನೋಡಿ, ಕೇಳಿ ಇಲ್ಲಿ. ನೀವೇನು ಟಿಸ್ಟ್ ಮಾಡಿ ಟರ್ನ್ ಮಾಡಿದ್ರು ನಾನು ಅದೇ ಉತ್ತರ ಕೊಡೋದು. ಇವೆಲ್ಲ ನಾನು 35 ವರ್ಷ ನೋಡ್ಕೊಂಡು ಬಂದಿದ್ದೀನಿ. ಅದು ಬಿಡಿ. ಈಗ ರಾಯ್ ರೆಡ್ಡಿ ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಬಿಡಿ.